ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನುತನಗೌಡ. ಸಚಿವ ಸಂಪುಟ ಸೇರೋರು ಇವರೇ ನೋಡಿ. ಸೋಮವಾರ ಪ್ರಮಾಣ ವಚನ ಫಿಕ್ಸ್. 20 ಮಂದಿ ಹೆಸರು ಫೈನಲ್ ಮಾಡಿದ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬಹುನಿರೀಕ್ಷಿತ ಕಾಂಗ್ರೆಸ್ ಸಚಿವ ಸಂಪುಟ ವಿಸ್ತರಣೆ ಸೋಮವಾರ ಸಂಜೆ ನಡೆಯುವುದು ಬಹುತೇಕ ಖಚಿತವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿದ್ಧಪಡಿಸಿರುವ 20 ಶಾಸಕರ ಸಂಭಾವ್ಯ ಪಟ್ಟಿಗೆ ಎಐಸಿಸಿ ಅಧ್ಯಕ್ಷ, ಮುಖ್ಯವಾಗಿ ಹೈಕಮಾಂಡ್ನ ನಾಯಕರು ಕೂಡ ಅಂತಿಮ ಮುದ್ರೆಯನ್ನ ಒತ್ತಲಿದ್ದಾರೆ. ಜಾತಿ ಹಾಗೂ ಪ್ರಾದೇಶಿಕ ಸಮತೋಲನ ಕಾಯ್ದುಕೊಳ್ಳುವುದಕ್ಕೆ 18 ರಿಂದ 20 ಸಚಿವರಿಗೆ ಅವಕಾಶ ನೀಡಲಾಗ್ತಾ ಇತ್ತು. ಲೋಕಭವನದ ಗಾಜಿನ ಮನೆಯಲ್ಲೇ ನೂತನ ಸಚಿವರ ಪದಗ್ರಹಣ ನಡೆಯಲಿದೆ. ನೋಡಿ, ಪಕ್ಷದ ಮೂಲಗಳ ಪ್ರಕಾರ ಸಂಪುಟ ವಿಸ್ತರಣೆಯ ಪಟ್ಟಿ ಸಿದ್ಧವಾಗಿದ್ರೂ ಹೈಕಮಾಂಡ್ನಿಂದ ಹಸಿರು ನಿಶಾನೆ ಸಿಕ್ಕ ತಕ್ಷಣವೇ ಸರ್ಕಾರದ ಕಡೆಯಿಂದ ಅಧಿಕೃತ ಪ್ರಕಟಣೆ ಹೊರಬೀಳುತ್ತೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕೆಸಿ ವೇಣುಗೋಪಾಲ್ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಂಭಾವ್ಯ ಸಚಿವರ ಪಟ್ಟಿಯೊಂದಿಗೆ ಭಾನುವಾರ ನಗರಕ್ಕೆ ಆಗಮಿಸಲಿದ್ದಾರೆ. ಮತ್ತೊಂದು ಸುತ್ತಿನ ಚರ್ಚೆ ಬಳಿಕ ಪಟ್ಟಿ ಅಂತಿಮ ಆಗಲಿದೆ. ಇನ್ನೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಾ ಇರುವಂತಹ ಶಾಸಕರ ಆಕಾಂಕ್ಷೆಗಳನ್ನ ಈಡೇರಿಸುವುದು, ಜಾತಿ ಮತ್ತು ಪ್ರಾದೇಶಿಕ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಈ ಸಂಪುಟ ವಿಸ್ತರಣೆಯ ಮುಖ್ಯ ಉದ್ದೇಶವಾಗಿದೆ. ಪ್ರಸ್ತುತ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗದ ಹಲವು ಜಿಲ್ಲೆಗಳ ಶಾಸಕರಿಗೆ ಈ ಬಾರಿ ಮಂತ್ರಿಗಿರಿ ಸಿಗುವುದು ಬಹುತೇಕ ಖಚಿತವಾಗಿದೆ. ಹಾಗಾದ್ರೆ ಯಾರ್ಯಾರು ಸಂಪುಟ ಸೇರಲಿದ್ದಾರೆ, ಸಂಭಾವ್ಯ ಶಾಸಕರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಅಂತ ಒಮ್ಮೆ ಗಮನಿಸೋದಾದ್ರೆ ನೋಡಿ, ಒಂದು ಕಡೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಸಾಕಷ್ಟು ನಾಯಕರು ದುಂಬಾಲ್ ಬಿದ್ದಿದ್ದಾರೆ. ಅವರಲ್ಲಿ 2 ತಿಂಗಳಿಗೆ ಸರಿಯಾಗಿ ಸಂಪುಟ ವಿಸ್ತರಣೆ ಆಗುತ್ತೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ 2 ತಿಂಗಳಿಗೆ ಸರಿಯಾಗಿ ಸಂಪುಟ ವಿಸ್ತರಣೆ ನಡೀತಾ ಇರುವುದು ವಿಶೇಷ. ಡಿಕೆ ಶಿವಕುಮಾರ್ ಅವರ ನೇತೃತ್ವದ 14 ಜನರ ಕ್ಯಾಬಿನೆಟ್ ಜೂನ್ 3ರಂದು ಪದಗ್ರಹಣ ಮಾಡಿತ್ತು. ಎಐಸಿಸಿ ನಾಯಕರಿಂದ ಸಚಿವರ ಪಟ್ಟಿ ಅನುಮೋದನೆ ವಿಳಂಬದಿಂದ ಸಂಪುಟ ವಿಸ್ತರಣೆ ಹಲವು ಬಾರಿ ಮುಂದೂಡಿಕೆ ಆಗಿತ್ತು. ಮುಖ್ಯಮಂತ್ರಿಗಳು ಸೇರಿ ಒಟ್ಟು 34 ಸದಸ್ಯ ಬಲದ ಸಚಿವ ಸಂಪುಟದಲ್ಲಿ ಸದ್ಯ ಖಾಲಿ ಇರುವ 20 ಸ್ಥಾನಗಳ ಪೈಕಿ 18 ಸಚಿವ ಸ್ಥಾನಗಳನ್ನ ಭರ್ತಿ ಮಾಡಿ 2 ಸ್ಥಾನಗಳನ್ನ ಖಾಲಿ ಉಳಿಸಿಕೊಳ್ಳೋದಕ್ಕೆ ನಿರೀಕ್ಷೆ ಮಾಡಲಾಗಿದೆ. ಇನ್ನು ಸಂಪುಟ ವಿಸ್ತರಣೆಯಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ಸಿಗ್ತಾ ಇದ್ದು, ಹಿಂದಿನ ಸಿದ್ದರಾಮಯ್ಯ ಸಂಪುಟದಲ್ಲಿ 6 ಮಂದಿಗೆ ಮತ್ತೆ ಅವಕಾಶ ಗಿಟ್ಟಿಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಸೋಮವಾರವೇ ಪ್ರಮಾಣ ವಚನ. ನೋಡಿ, ಲೋಕಭವನದ ಗಾಜಿನ ಮನೆಯಲ್ಲೇ ನೂತನ ಸಚಿವರ ಪದಗ್ರಹಣ ಸೋಮವಾರ ಸಂಜೆ ನಡೆಯುವ ನಿರೀಕ್ಷೆ ಇದ್ದು, ಅದಕ್ಕಾಗಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ್ಯಾವ ನಾಯಕರು ಸಚಿವ ಸ್ಥಾನವನ್ನ ಪಡ್ಕೊಳ್ಳಲಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಈಗ ಗಮನಿಸಬೇಕಾಗುತ್ತೆ, ಕಲಬುರಗಿಯಿಂದ ಅಜಯ್ ಧರಮ್ ಸಿಂಗ್ ಅವರು ಆಯ್ಕೆ ಆಗಿದ್ದಾರೆ, ಅಂದ್ರೆ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ವಿಜಯಪುರದಿಂದ ಯಶವಂತ ರಾಯಗೌಡ ಪಾಟೀಲ್ರು, ಬೆಂಗಳೂರಿಂದ ಶರತ್ ಬಚ್ಚೇಗೌಡರು, ಬೆಂಗಳೂರು ಗ್ರಾಮಾಂತರದಿಂದ ಶರತ್ ಬಚ್ಚೇಗೌಡರನ್ನ ಆಯ್ಕೆ ಮಾಡಿದ್ದಾರೆ. ಇನ್ನು ಬೆಂಗಳೂರು ನಗರ ರಿಜ್ವಾನ್ ಹರ್ಷದ್, ಆನೇಕಲ್ ಶಿವಣ್ಣ, ಜಮೀರ್ ಅಹಮದ್ ಖಾನ್ ಮೂವರ ಹೆಸರು ಇಲ್ಲಿ ಕೇಳಿ ಬಂದಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಎಎಸ್ ಪೊನ್ನಣ್ಣ ಅವರ ಹೆಸರು ಮುಂಚೂಣಿಯಲ್ಲಿದೆ. ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ್, ಬೆಳಗಾವಿಯಲ್ಲಿ ಲಕ್ಷ್ಮಣ್ ಸವದಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಚಿತ್ರದುರ್ಗದಲ್ಲಿ ಟಿ ರಘುಮೂರ್ತಿ, ಬಳ್ಳಾರಿಯಲ್ಲಿ ಅನ್ನಪೂರ್ಣ ತುಕಾರಾಮ್ ಹಾಗೆ ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶಪ್ಪನವರ್, ಚಾಮರಾಜನಗರದಲ್ಲಿ ಸಿ ಪುಟ್ಟ ರಂಗಶೆಟ್ಟಿ ಅವರು, ಅಷ್ಟೇ ಅಲ್ಲದೆ ಹಾವೇರಿಯಲ್ಲಿ ರುದ್ರಪ್ಪ ಲಮಾಣಿ, ಮಂಡ್ಯದಲ್ಲಿ ಎನ್ ಚಲುವರಾಯಸ್ವಾಮಿ, ಧಾರವಾಡದಲ್ಲಿ ಸಂತೋಷ್ ಲಾಡ್, ಹಾಸನದಲ್ಲಿ ಕೆಎಂ ಶಿವಲಿಂಗೇಗೌಡ, ಕೋಲಾರದಲ್ಲಿ ಬಂಗಾರಪೇಟೆ ನಾರಾಯಣಸ್ವಾಮಿ ಹಾಗೆ ಮೈಸೂರು ಜಿಲ್ಲೆಯ ಪ್ರಮುಖ ಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಕಸರತ್ತು ಕೂಡ ನಡೀತಾ ಇರುವಂತದ್ದು. ವೀಕ್ಷಕರೇ, ಇದು ಸಂಭಾವ್ಯ ಪಟ್ಟಿ. ಒಂದು ಕಡೆ ಸಚಿವ ಸಂಪುಟ ಸೇರುವವರು ಇವರೇ ಅಂತ ಹೇಳಲಾಗ್ತಾ ಇದೆ. ಸೋಮವಾರ ಇನ್ನೇನು ಫೈನಲ್ ಆಗಿ ಅಂದ್ರೆ ಪ್ರಮಾಣ ವಚನಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ನೋಡೋಣ, ಈಗಾಗಲೇ 20 ಮಂದಿಯನ್ನ ಫೈನಲ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಧಿಕೃತವಾಗಿ ಮಾತ್ರ ಘೋಷಣೆ ಆಗಬೇಕಾಗಿರುವಂತದ್ದು. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.